ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ನಮ್ಮ ಸಂಡೇ ರೈಡ್ ಶುರು ಆಗ್ತಾ ಇದೆ. ಆಸ್ ಯೂಶುವಲ್ ನಮ್ಮ ರೈಡಿಂಗ್ ಗೋಲ್ಫ್ ಟೀಮ್ ಜೊತೆನೆ ವಾರಕ್ಕೆ ಅಟ್ಲೀಸ್ಟ್ ಈಗ ಒಂದು 2 ವಾರದಿಂದ ಕೂಡ ರೈಡ್ ಇರಲಿಲ್ಲ ಆಯ್ತಾ. ಸೊ ಅದಾದ್ಮೇಲೆ ಈ ವಾರ ಇಲ್ಲ ಮಾಡಲೇಬೇಕು ಅಂತ ಪಣ ತೊಟ್ಟು ಮಾಡ್ತಾ ಇರೋದು. ಸೊ ಬನ್ನಿ ಹೋಗೋಣ. ಟೈಮ್ ಎಕ್ಸಾಕ್ಟ್ ಆಗಿ ಇವಾಗ 5 ಗಂಟೆ ಆಗಿದೆ. ಫೋನು ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ, ನಾನು ನೋಡ್ಕೊಂಡೇ ಇಲ್ಲ. ಓಕೆ ಹೊರಡೋಣ ಬನ್ನಿ, ಪೀಸಾಗಿ ಒಂದು ರೈಡ್ ಮಾಡ್ಕೊಂಡು ಬರೋಣ. ಮನುಷ್ಯರ ಒಳ್ಳೇದು ಮಾಡ್ತಂದೆ. ಬೆಳಗ್ಗೆ ರೈಡ್ ಮಾಡಿದ್ರೆ ಇದೊಂದು ಖುಷಿ ನೋಡಿ, ಯಾರೂ ಇರಲ್ಲ. ಪಾಪ ಅಮ್ಮಂದಿರು ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ. ಸೊ ರಂಗೋಲಿ ಗಿಂಗೋಲೆ ಬಿಡೋಕ್ಕೆ. ಬಟ್ ಈಗಿನ ಜನ್ರೇಷನೆಲ್ಲ ಯಾವ ರಂಗೋಲಿ ಬಿಡ್ತೈತೆ ನನಗೆ ಅರ್ಥನೇ ಆಗಲ್ಲ. ಕೇಳಿದ್ರೆ ಏನು ಫೆಮಿನಿಸ್ಟ್ ಮಾಡಿಬಿಡ್ತೀರಾ ನನ್ನನ್ನು. ನಾನು ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಇಷ್ಟ ಅಷ್ಟೇ. ಓಕೆ, ಸೊ ಈಗ ಎಕ್ಸಾಕ್ಟಾಗಿ ಟೈಮು 5 ಗಂಟೆ 20 ನಿಮಿಷ ಆಗಿದೆ. ದೀಪಾಂಜಲಿ ನಗರದಲ್ಲಿ ಇದ್ದೀನಿ ಎಕ್ಸಾಕ್ಟಾಗಿ. ಏನೋ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಏನೋ ಹಬ್ಬ ನಡೀತಾ ಇದೆ. ಬ್ಯೂಟಿಫುಲ್. ಏನು ಹಬ್ಬ ಗೊತ್ತಿಲ್ವಲ್ಲ, ಬಟ್ ಸಖತ್ತಾಗಿದೆ ಮಾತ್ರ. ಬೆಳಗ್ಗೆ ಒಳ್ಳೆ ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೈಸ್. ಈಗೇನು ಎಲ್ಲ ಕಡೆ ಹಬ್ಬದ ಸೀಸನ್ನು ಕರೆಕ್ಟು ಏಪ್ರಿಲ್ ತಿಂಗಳಲ್ವಾ, ಹಂಗಾಗಿ ನೋಡಿ ಎಲ್ಲ ಕಡೆ ಹಬ್ಬದ ಸೀಸನ್ನು. ಒಳ್ಳೆ ಲೈಟಿಂಗ್ ಹಾಕಿದ್ದಾರೆ. ಬ್ಯೂಟಿಫುಲ್. ಓಪನ್ ಇದೆ. ಇದೊಂದು ಕೆಲಸ ಮಾತ್ರ ಮಾಡಬಾರ್ದು ನಾವು ಯಾವಾಗಲೂ. ಇನ್ನೇನು ಬೀಳ್ತಾ ಇತ್ತು, ಬಟ್ ಇದ್ರೂ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇರಲಿಲ್ಲ. ಮಿಸ್ಕಿಸ್ಸಾಗಿ ಹೊಡೆದ್ಬಿಟ್ರೆ ಯಾಕೆ ಬೇಕು ಸವಾಸ. ಓಕೆ, ಎಲ್ಲ ಕಡೆನೂ ಹಬ್ಬ ನಡೀತಾ ಇದೆ ಮಾತ್ರ. ಊರಲ್ಲೇ ಯಾರೋ ಕರ್ದಂಗೈತೆ, ಅವ್ವ ಕರ್ದಂಗಾಗುತ್ತೈತೆ. ಆದರೂ ಚಿಕ್ಕ ವಯಸ್ಸಲ್ಲಿ ಹಬ್ಬ ಹರಿದಿನ ಇದಕ್ಕೆಲ್ಲ ಇದ್ದಂಥ ಕ್ರೇಜು ಒಂದು ಒಳ್ಳೆ ನಿಮಗೆ ಮನಸ್ಥಿತಿ ಬಂದ ಮೇಲೆ, ಅಂದರೆ ಪ್ರೌಢ ವ್ಯವಸ್ಥೆ ಬಂದ ಮೇಲೆ ಏನೂ ಇಲ್ಲ, ಎಲ್ಲ ದುಡ್ಡಿನ ಮೇಲೆ ಲೋಕ ಅನಿಸುತ್ತೆ ಗೊತ್ತಾ ದುಡಿಯೋ ಹುಡುಗರಿಗೆ. ಆವತ್ತೇ ಹೊಟ್ಟೋಗ್ಬಿಡುತ್ತೆ ಹಬ್ಬ ಹರಿದಿನ ನಾನು ಹೋಗಿ ಊರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಗಂಡು ಮಕ್ಳ ಕಷ್ಟ ಒಂದೊಂದಲ್ಲ. ಆಲ್ಮೋಸ್ಟ್ ಒಂದು ಪೆಟ್ರೋಲ್ ಪಂಪ್ ಬಂತು. ಓಕೆ, ಟ್ರಾಫಿಕ್. ಓಕೆ, ಒಂದು ನಿಮಿಷ. ಟ್ರಾಫಿಕ್ ಅಲ್ವಾ? ಓಕೆ, ಬಂದೆ. ಸ್ಟ್ರೈಟು ಡೆಡ್ ಎಂಡು ರೈಟ್. ಶ್ರೀಕಂಠೇಶ್ವರ ದೇವಾಲಯಕ್ಕೆ ಹೋಗೋ ದಾರಿ. ಫಸ್ಟ್ ಲೆಫ್ಟಿಗೆ ಬಂದೆ. ಬಂದೆ ಕರೆಕ್ಟ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಸೇಮ್ ಹೆಲ್ಮೆಟ್ಟು. ನಾನು ಆರಾಮ, ನೀವು ಆರಾಮ? ಸೇಮ್ ಹೆಲ್ಮೆಟ್ಟು, ಎಡಿಷನ್ ಚೇಂಜ್ ಅಷ್ಟೇ. ಇಲ್ಲ ಕಲರ್ ಬೇರೆ. ನಂದು ವೈಟ್ ಗ್ರಾಫಿಕ್ಸ್ ಇದೆ, ನಿಮ್ಮದು ಕ್ಯಾಮ್ಲನ ಇದೆ. ಬಟ್ ಒಳ್ಳೆ ಹೆಲ್ಮೆಟ್ ಮಾತ್ರ ಇದು, ಕಂಫರ್ಟು. ಓಕೆ, ಸೊ ಇವಾಗ ಟೋಟಲ್ 4 ಬೈಕ್ ಇವಾಗ ಇಲ್ಲಿಂದ ಹೊರಡ್ತಾ ಇದೆ. ಶಲಿಮು ಆ್ಯಕ್ಚುಲಿ ಇಂದಿರಾನಗರ್ ಇದು, ಜೀವನ್ ಭೀಮ್ ನಗರ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಆ ಏರಿಯಾ ಆಯಿತಾ. ಹೆಂಗಿದೆ ಅಂತಂದರೆ ಮನೆಗಳೆಲ್ಲ ನಿಮಗೆ ಯಾವುದೋ ಒಂದು ಲಂಡನ್ ವೈಬ್ ಸಿಗುತ್ತೆ. ದಿನ ಆಗಿತ್ತು ಈ ಕಡೆಗೆ ಏರಿಯಾಗೆ ಬಂದು ಸುನೀಲನ್ನು ಮೀಟ್ ಮಾಡೋಕ್ಕೆ ಬರ್ತಾಯಿದ್ದೆ. ಈಗ
ಈಗ ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಕೆಲಸ, ಬ್ಯಾಕ್ ಟು ಬ್ಯಾಕ್ ಆಗಿ. ಇಲ್ಲಿ ಮಾತ್ರ ನೀವು ಎಷ್ಟೊತ್ತಿಗಾದರೂ ಬನ್ನಿ, ಇದೇ ಟ್ರಾಫಿಕ್ ಇರುತ್ತಪ್ಪ ಕೇರ್ಪುರಮ್. ಅಯ್ಯೋ ದೇವ್ರೆ, ಟ್ರಾಫಿಕ್ ಇಲ್ಲ ಅಂತ ಹೇಳೋ ಸೀನೇ ಇಲ್ಲ ಅಂದ್ಕೊಡಿ. ಇಲ್ಲಿ ಮಾತ್ರ ಆ ಥರ ಏರಿಯಾ ಅಂದರೆ ಓಕೆ, ನಾವು ಒಂದು ಏರಿಯಾ ಟ್ರಾಫಿಕ್ ಇದೆ ಅಂದಿದ ತಕ್ಷಣ ನಾವು ಅದನ್ನು ನೆಗೆಟಿವ್ ಆಗಿ ತಗೋಬಾರ್ದು. ಆ ಏರಿಯಾ ತುಂಬ ವಹಿವಾಟು ಜಾಸ್ತಿ ಇರುತ್ತೆ, ವ್ಯಾಪಾರ ವಹಿವಾಟು ಅಂತ. ನೋಡಿ ಈಗ ಇಲ್ಲೆಲ್ಲ ಬಂದರೆ ಕೇರ್ಪುರಮ್ ಮಾರ್ಕೆಟ್ ಇದೆ, ಇಲ್ಲಿ ಹಳ್ಳಿ ಪಳ್ಳಿಯಿಂದೆಲ್ಲ ಪಾಪ ಅವ್ರು ಬಂದು ಅವ್ರು ಬೆಳೆದಿರೋ ಸರಕು ಸಾಮಾನುಗಳು ಅದನ್ನೆಲ್ಲನೂ ಇಲ್ಲಿ ಮಾರ್ತಾರೆ. ಸೊ ದಟ್ ಟ್ರಾಫಿಕ್ 100% ಆಗೇ ಆಗುತ್ತೆ ಅಲ್ವ. ನಾವೇನೋ ನಮ್ಮ ಅರ್ಜೆಂಟಿಗೆ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ದಾಟೋಕ್ಕಾಗಲ್ಲ ಅಂತ ಹೇಳಿದ್ರೆ ಇನ್ನು ಜೀವನ ಮಾಡೋರು ಎಲ್ಲಿ ಹೋಗಬೇಕು? ಸೊ ಕೇರ್ಪುರಮ್ ಟೋಲ್ ಬಂದ್ವಿ ಇವಾಗ. ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ 10 ನಿಮಿಷ. ಮೇ ಬಿ ಇಲ್ಲೊಂದು ಮೀಟಪ್ ಪಾಯಿಂಟ್ ಇದೆ, ಇಲ್ಲೊಂದಷ್ಟು ಜನ ಬರ್ತಾರೆ, ಜಾಯ್ನ್ ಆಗ್ತಾರೆ, ಮತ್ತು ಇಲ್ಲಿಂದ ಒಟ್ಟಿಗೆ ಹೋಗ್ತೀವಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ಆದಿತ್ಯ ಅಂತ. ಆದಿತ್ಯ, ಇಲ್ಲೇ ಬೆಂಗಳೂರೇ? ಬೆಂಗಳೂರೇ? ಇಲ್ಲ, ನಮ್ಮದು ಸಾಗರ. ಓ ಸಾಗರ, ನಮ್ಮ ಸಾಗರ. ಸಾಗರದಲ್ಲಿ ಎಲ್ಲಿ? ಹೌದಾ? ಯಾವುದು? ವಿನಯ್ ಅವ್ರದ್ದು ಅಲ್ಲೇ ಹತ್ರ ಬರುತ್ತಲ್ವಾ, ಕಲ್ಕೊಪ್ಪ. ನಮ್ಮದು ಸಾಗರ. ಸಾಗರದಲ್ಲಿ? ಸಾಗರ ಪ್ರಾಪರ್. ನಮ್ಮ ಅಜ್ಜಿ ಮನೆ ಜೋಕೋಲ್. ಹಾಂ, ಗೊತ್ತಾಯ್ತು, ಬಂದಿದ್ದೀನಿ ಅಲ್ಲಿಗೆಲ್ಲ. ನಮಸ್ತೆ, ಕಿರಣ್ ಅಂತ ಬ್ರೋ. ನಾನು ಆರಾಮ್, ನೀವು ಆರಾಮ? ಹ್ಞೂ, ನಾನು ಗೊತ್ತಾಗಲಿಲ್ಲ, ನನಗೆ ಮರ್ತುಬಿಟ್ಟಿದ್ದೆ. ಓ ನೀವೇ ಅಲ್ವಾ ನಾನು ಮಾತಾಡಿಸಿದ್ದು? ಅಯ್ಯಯ್ಯೋ, ಸಾರಿ ಸರ್, ಸಾರಿ. ಆರಾಮಲ್ಲ? ನೀವು ಸುಮಾರು ರೈಡಿಗೆ ಬರಲೇ ಇಲ್ಲ ಅನ್ಸುತ್ತೆ. ಹೌದಾ? ಇಲ್ಲ ಸರ್, ಫಿಟ್ನೆಸ್ಸಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ತುಂಬ ದಪ್ಪ ಇದ್ದೆ. ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ, ನಾವು ಏನು ಮಾಡಿಲ್ಲ. ಪ್ರೋಟೀನ್ ಬಾರ್ ಕೊಡೋ ಅಂದರೆ ಕೊಡ್ತಾ ಇಲ್ಲ. ಎಲ್ಲಿದ್ದೀರಾ? ನಾನು ಮೊನ್ನೆ HTRC ಹತ್ರ ಹೋಗಿದ್ದೆ, ಇವರು ಪ್ರತೀಕ್ ಸಿಕ್ಕಿದ್ರು. ಅವಾಗ ಹೇಳಿದೆ, ಇವರು ಕಿರಣ್ ಬ್ರೋ ಫ್ಯೂಲೆಕ್ಸ್ ಹಾಕ್ಸಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ರು. ನೀವು ಹಾಕ್ಸಿ ಅಂತಂದ್ರು. ಹಾಗೆ ನಾನು HTRC ತುಂಬ ಹಳೆ ಕಸ್ಟಮರು. ಹೌದಾ? ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ, ಸೂಪರ್. ನಾವು ನೆಕ್ಸ್ಟ್ ವೀಕು ಅಡ್ವೆಂಚರ್ 390 ಎಂಡ್ಯೂರಾಗಿ ಹೋಗ್ತಾ ಇದ್ದೀವಿ. ತಗೊಂತಿದ್ದೀರಾ? ಅದೆಷ್ಟು 4 ಇದೆ ಅದು. ಹಾಂ, ಇಲ್ಲ ಬುಕ್ ಮಾಡ್ತಿದ್ದೀನಿ. ಓಕೆ, ಮೀಟಪ್ ಪಾಯಿಂಟ್ ಆಯಿತು, ಎಲ್ಲರೂ ಬಂದರು. ಮತ್ತೆ ಇವಾಗ ಇಲ್ಲಿಂದ ಹೊರಡ್ತೀವಿ. ಮತ್ತು ರೇಷ್ಮೆ ನಾಡು ಕೋಲಾರಕ್ಕೆ ಸ್ವಾಗತ ಸುಸ್ವಾಗತ. ಮೇ ಬಿ ಕೋಲಾರಕ್ಕೆ ನಾನಿದು 2-3ನೇ ಸಲ ಅನ್ಕೊತೀನಿ ಬರ್ತಾ ಇರೋದು. ಸೊ ಲಾಸ್ಟ್ ಬಂದಿದ್ದು ಯಾವಾಗ ಅಂತಂದರೆ ನಮ್ಮ ಜೋಗಿನ ಚೆನ್ನೈಯಿಂದ, ಅಂದರೆ ಲಂಡನ್ನಿಂದ ಬಂದು ಚೆನ್ನೈಗೆ ಡ್ರಾಪ್ ಆಗಿತ್ತು. ಸೊ ಚೆನ್ನೈಯಿಂದ ತೊಗೊಂಬರ್ಬೇಕಾದ್ರೆ ವಯ ಇದೇ ರೋಡಲ್ಲೇ ಬಂದಿದ್ದು. ಫುಲ್ ಹಾಕೋಣ. 140ವರೆಗೂ ಹೊಡೆದಿದ್ದೀನಿ ನಾನು, 146ವರೆಗೂ ಹೊಡೆದಿದ್ದೀನಿ. ಓ ಇದ್ಯಾವುದು ಅಲ್ಲಿದೆ ನೋಡಿ, ಅವುಗಳು ಹೋಗೋದು. ಈಗ ಅಣ್ಣ ಇಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಗಣಪತಿ ದೇವಸ್ಥಾನ. ಹಾಂ ಹೌದು, ಅಲ್ಲೇ. ಹಾಂ ಅಷ್ಟೇ, ವಾಪಸ್ ಹೋಯ್ತಾ ಇರೋದೆ. ಬೆಳಗ್ಗೆ ಎಷ್ಟು 6 ಗಂಟೆಗೆ ಬಿಟ್ವೇನೋ, ಸಾಕು. ಹ್ಞೂ ಬರ್ಬೋದು. ಹಾಂ, ಬಿಲ್ ಏನು ಬೇಡ, ಆಗಿದೆ. ನಂದಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನೀವು? ನೀವು ಆರಾಮ್? ನೀವು ಆಲ್ವೇಸ್ ಪೀಸ್ ಸರ್, ನಂಗೆ ಗೊತ್ತು. ಅವರು ಪಾಪ ಸರ್ ಏನಿಲ್ಲ, 5 ನಿಮಿಷಕ್ಕೆ ಒಂದ್ಸಲ ರಘುಬ್ರಗೆ ಹಿಂಗೆ ಕೊಡ್ತಾ ಇರ್ತಾರೆ, ಹಿಂಗೆ ಪಾಪ. ಇಲ್ಲ ಅಂದ್ರೆ ನಮ್ಮ ಲೈಫ್ ಏನಾಗ್ತಾ ಇದೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಪ್ಪ ರಘು ಇಲ್ಲ ಅಂದ್ರೆ ನಮ್ಮ ಲೈಫಲ್ಲಿ ಏನಿರುತ್ತೆ, ಏನಿಲ್ಲ. ಅಲ್ಲ, ನಾನು ತಪ್ಪಾಗಿ ಹೇಳಿದೆ ಅನ್ಸುತ್ತೆ. ಸಾರ್ ಕೊಡೋದಲ್ಲ, ನೀವು ಕೊಡ್ತಾ ಇದ್ದೀರಾ ಈಗ. ಆ್ಯಕ್ಚುಲಿ ನೋಡಿ, ಇಲ್ಲಿ ಸನ್ರೂಫ್ನ ತಗೊಂಡು ಈ ಥರ ಹೋಗ್ತಾ ಇದ್ದಾರೆ ಗೊತ್ತಾ. ಇದು ಎಷ್ಟು ಡೇಂಜರಸ್ ಅಂತಂದರೆ, ಸಡನ್ನಾಗಿ ಏನಾದರೂ ಈಗ ಆ ಕಾರು ಬ್ರೇಕ್ ಹಾಕಿದ್ರೆ ಆ ಮಕ್ಕಳು ಗಂಟ್ಲಿದೆ ಗೊತ್ತಾ, ಅಲ್ಲಿಗೆ ಆ ಕಾರ್ದು ಬಾಡಿ ಹೊಡೆದ್ರೆ ತಲೆ ಛಿದ್ರ ಆಗಿಬಿಡುತ್ತೆ. ಅಟ್ಲೀಸ್ಟು ಇದು ಗಂಟ್ಲೈತೆ ಗೊತ್ತಾ, ಅದಂತೂ ಕಿತ್ಕೊಂಬಂದ್ಬಿಡುತ್ತೆ. ಹಿಂಗೆ ಹೇಳೋದು ಡೇಂಜರಸ್. ಆ್ಯಕ್ಚುಲಿ ಸನ್ರೂಫ್ ಇರೋದೇ ಬೇರೆ ಯೂಸ್ಗೆ, ನಮ್ಮ ದೇಶದಲ್ಲಿ ಬಳಸ್ಕೊತಾ ಇರೋದೇ ಬೇರೆದಕ್ಕೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು, ನಿಮ್ಮ ಮನೆಯ ಕಾರ್ಗಳಲ್ಲೂ ಕೂಡ ಸನ್ರೂಫ್ ಇತ್ತು ಅಂತಂದರೆ ಅಲ್ಲಿ ಮಕ್ಕಳನ್ನ
ಈ ಥರ ಸ್ಪೀಡಲ್ಲಿದ್ದಾಗ ಎಂಟರ್ಟೈನ್ ಅಂತೂ ಮಾಡಲೇಬೇಡಿ. ಈಗ ಇನ್ನೊಂದು ಯಾವುದೋ ಟೋಲನ್ನು ಪಾಸ್ ಆದ್ವಿ, ಆಲ್ಮೋಸ್ಟ್ ನಿಯರ್ ಬೈ ಕೋಲಾರ. ಸೊ ಮುಳುಬಾಗ್ಲು ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಮುಳುಬಾಗಿಲು ದೋಸೆ ಅಂಥೇಳಿ ಒಂದು ಹೋಟ್ಲಿದೆ. ಸೊ ಅಲ್ಲೇ ಲೆಫ್ಟ್ಗೆ ಹಾಕೊಬೇಕು. ಸೊ ಲೆಫ್ಟ್ಗೆ ಹಾಕೊಂಡ್ರೆ ಇನ್ನೂ ಒಂದು 8 ಕಿಲೋಮೀಟ್ರಿಗೆ ಆ ಲೊಕೇಶನ್. ನೋಡಿ ನಾವು ಬರಬೇಕಾಗಿದ್ದಿದ್ದು ಲೊಕೇಶನ್ಗೆ. ಸೊ ಈ ಊರು ಬಂದ್ಬಿಟ್ಟು ಕುರುಡು ಮಲೆ ಅಂತ ನೋಡಿ, ಇಲ್ಲಿ ಸಾಕಾಗಿದೆ. ನಾವು ಇದರಲ್ಲಿ ಎಂಟ್ರಾಗೆ ಹೋಗೋಣ. ಕುರುಡು ಮಲೆ ಮಹಾಗಣಪತಿ ದೇವಸ್ಥಾನ ಅಂಥೇಳಿ ಇಲ್ಲಿರೋ ಜಾಗ ಅದು, ಕೋಲಾರದ ಹತ್ರ. ಸೊ ನಾವು ಈ ಲೊಕೇಶನ್ ಹಂಟಿಂಗ್ ಎಲ್ಲ ಮಾಡೋದು ಟೀಮ್ ಮಾಡ್ತಾರೆ. ನಾನು ಈ ಲೊಕೇಶನ್ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಸುಮ್ಮನೆ ಒಂದು ರೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತೀನಿ. ಇಲ್ಲಿಗೆ ಬರೋ ದಾರಿ ಅದ್ಭುತವಾಗಿದೆ ನೋಡಿ. ಆ ಕಡೆ ಈ ಕಡೆ ಬರೀ ಹೊಂಗೆ ಮರಗಳೇ ಕಾಣಿಸ್ತಾ ಇದೆ. ಹೈವೇ ಫುಲ್ಲು. ಮೇ ಬಿ ಸ್ಟೇಟ್ ಹೈವೇ ಮಾಡಿದ್ರಲ್ಲ ಅವರೇನಾದರೂ ನೆಟ್ಟಿರೋ ಗಿಡಗಳು ಅನಿಸುತ್ತೆ. ಇವಾಗ ದೊಡ್ಡ ಮರಗಳಾಗಿದೆ. ಇದು ನೋಡಿ ಕುರುಡು ಮಲೆ ಊರು. ಏನು ಪೀಸಾಗಿದೆ ನೋಡಿ ಊರು. ಸಕ್ಕದಾಗಿದೆ ನೋಡಿ ಊರು. ಹಿಂದ್ಗಡೆ ನೋಡಿದ್ರೆ ಫುಲ್ಲು ಬೆಟ್ಟ ಆಯಿತಾ. ಓ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ. ಯಾತ್ರಿ ನಿವಾಸ ಅದು ಇದು ಎಲ್ಲನೂ ಐತೆ. ಸೊ ದಟ್ ಒಳ್ಳೆ ಪಾಪ್ಯುಲರ್ ಪ್ಲೇಸೇನೆ. ಸೀದಾ ನಾವು ಬಂದಿದ್ದೆ ಕುರುಡುಮಲೆ ಶ್ರೀ ಗಣೇಶ ದೇವಸ್ಥಾನಕ್ಕೆ. ಕೋಲಾರ ಜಿಲ್ಲೆಯ ಮುಳುಬಾಗು ತಾಲೂಕಿನಲ್ಲಿರ್ತಕ್ಕಂಥ ಕುರುಡುಮಲೆ ವಿನಾಯಕ ದೇವಸ್ಥಾನ ಬೆಂಗಳೂರಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರೋ ಈ ಕ್ಷೇತ್ರದಲ್ಲಿ ಸುಮಾರು 13.5 ಅಡಿ ಎತ್ತರದ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಲಾದಂತ ಬೃಹತ್ ಏಕಶಿಲಾ ಮಹಾಗಣಪತಿಯ ಮೂರ್ತಿಯನ್ನ ಕಾಣಬಹುದಾಗಿದೆ. ಇಲ್ಲಿಗೆ ರಾಜಕೀಯ ನಾಯಕರು ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಚಾರ ಆರಂಭಿಸೋಕ್ಕಿಂತ ಮುಂಚೆ ಬಂದು ಪೂಜೆ ಸಲ್ಲಿಸಿ ಹೋಗಂತ ಶಕ್ತಿ ಕೇಂದ್ರವಾಗಿದೆ. ನಮ್ಮ ರೈಡ್ ಆಲ್ಫ್ ಟೀಮ್ ನ ಎಲ್ಲಾ ಮೆಂಬರ್ಸ್ ಕೂಡ ಒಂದು ರೌಂಡ್ ಈ ಜಾಗನ ಸುತ್ತಾಡ್ಕೊಂಡು ಸೀದಾ ಅಲ್ಲಿಂದ ವುಡೀಸ್ ರೆಸ್ಟೋರೆಂಟ್ ಬಂದು ತಿಂಡಿನ ಮುಗಿಸಿ ನನ್ನ ಹತ್ರ ಇದ್ದಿದ್ದಂತ ಬ್ಲೂ ಆರ್ಮರ್ C30ಗೆ ಟೀಮ್ ಅವ್ರ ಜೊತೆ ಇದ್ದಂತ C50 ವೈರ್ಲೆಸ್ ಇಂಟರ್ಕಾಮ್ ಗೆ ಕನೆಕ್ಟ್ ಮಾಡ್ಕೊಂಡು ರೈಡ್ ಅಲ್ಲಿ ಇರ್ಬೇಕಾದ್ರೇನೆ ಒಬ್ರಿಗೊಬ್ರು ಜಾಲಿಯಾಗಿ ಮಾತಾಡ್ಕೊಂಡು ನಾನು ರಘು ಬ್ರೋ ಸೀದಾ ದಯಾನಂದ್ ಸರ್ ಮನೆಗೆ ಬಂದ್ವಿ. ನಾನು ರೈಡ್ ವೋಲ್ ರೈಡಿಂಗ್ ಗ್ರೂಪ್ ಗೆ ಸೇರ್ಕೊಂಡು ಹತ್ರ 1 ವರ್ಷ ಆದ ಮೇಲೆ ಈ ಗ್ರೂಪ್ ಗೆ ಅಫಿಷಿಯಲ್ ಮೆಂಬರ್ ಆಗಿ ಇವತ್ ನಾನು ಸೇರ್ಕೊಂಡೆ. ಸೆನ್ಸಿಟಿವ್ ಆಗಿರೋ ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನನ್ನಂತ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನ ನಂಬಿ ಒಬ್ರು IPS ಆಫೀಸರ್ ನನ್ನ ಅವರ ರೈಡಿಂಗ್ ಕ್ಲಬ್ ಗೆ ಸೇರ್ಸ್ಕೊಂಡಿದ್ದು ನಿಜ ಖುಷಿ ಕೊಡ್ತು. ಅಲ್ಲ ಯಾಕೆ ಇದೆಲ್ಲ ನನಗೆ ನಡೀತಾ ಇದೆ, ಯಾಕೆ ನನ್ನನ್ನ ದೊಡ್ಡವರು ನಂಬ್ತಾರೆ ಅಂತ ನನ್ನನ್ನ ನಾನೇ ಕ್ವಶನ್ ಮಾಡ್ಕೊಂಡಾಗ ನನಗ್ ಸಿಕ್ತಂತ ಆನ್ಸರ್ ಎಸ್, ಕಿತ್ತಡಿ ಕಿರಣ್ ಯಾವಾಗ್ಲೂ ಒಬ್ಬ ರೆಸ್ಪಾನ್ಸಿಬಲ್ ರೈಡರ್. ಅಂದು ಇಂದು ಎಂದೆಂದು ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ